ಯಾರಾದರೂ ಆಗಲಿ ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿದರೆ, ಚಟುವಟಿಕೆ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅವ್ರು ಯಾವ ಪಾರ್ಟಿ ಅನ್ನೋದು ಆಮೇಲೆ ಪಕ್ಷ ಗಿಕ್ಷ ನೋಡೋಕ್ಕೆ ಹೋಗೋದಿಲ್ಲ. ಅಫ್ಜಲ್ಪುರ ಶಾಸಕರ ಆಪ್ತರು ಯಾರಾದರೂ ಇರಲಿ, ಎಲ್ಲರಿಗೂ ಆಪ್ತರಿರಲಿ, ಆದರೆ ಈ ಕಾನೂನು ವಿರುದ್ಧವಾಗಿ ಕೆಲಸ ಮಾಡು ಅಂತ ಹೇಳ್ತಾರೆ ಯಾರಾದರೂ, ಅವರಾದರೂ ಹೇಳ್ತಾರೆ ಆಪ್ತರು. ಅದರಿಂದ ಅವರು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ಭೈರತಿ ಬಸವರಾಜ್ ಅವರು ಇನ್ನೂ ಕೂಡ ಸಿಕ್ಕಿಲ್ಲ ಸರ್, ನಾಪತ್ತೆ ಆಗಿದ್ದಾರೆ. ಸೊ ಹುಡ್ಕೋಕ್ಕೆ ಇನ್ನೂ ಯಾಕೆ ತಡ ಆಗ್ತಾ ಇದೆ? ನಿನ್ನೆ ಅಂತ ನಿನ್ನೆ ಅಥವಾ ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರಾಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. ವಿಧಾನಸೌಧದಲ್ಲಿ ಸರ್ ನಿಗೂಢ ಪ್ರಕರಣ, ಭೈರತಿ ಸುರೇಶ್ ಅವರ ಕಚೇರಿನಲ್ಲಿ ವ್ಯಕ್ತಿಯೊಬ್ಬರು 200 ಗ್ರಾಮ್ ಚಿನ್ನ ಮತ್ತೆ 1 ಲಕ್ಷ ಚಿಲ್ಲರೆ ಹಣ ಬ್ಯಾಗ್ ಇಟ್ಟು 2 ದಿನ ಆದ ನಂತರ ಬಂದು ನೋಡ್ತಾರಂತೆ, ಮಾಯ ಆಗಿದೆ ಅಂತೆ, ದೂರು ದಾಖಲಾಗಿದೆ. ಆ ಕಚೇರಿಗೆ ಯಾಕೆ ತಗೊಂಡು ಹೋದ ಏನೆಲ್ಲ ತುಂಬಾ ಅನುಮಾನ ಇದೆ ಸರ್. ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೋಯ್ತು ಅನ್ನೋದು ನನ್ನ ಕನ್ಸರ್ನ್. ಅದಕ್ಕಾಗಿ ನಾನು ಈಗಾಗಲೇ ತನಿಖೆ ಆರ್ಡರ್ ಮಾಡಿದ್ದೀನಿ. ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್, ಅದು ಹೆಂಗಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ. ಅದು ಇವತ್ತು ನಾಳೆ ಅವರು ನನಗೆ ಹೇಳಿದರು ಯಾರಿಗೆ ಕೊಡೋದಿತ್ತು ಎಲ್ಲ ನಾನು ಈಗಾಗಲೇ ಕಮಿಷನರ್ಗೂ ಹೇಳಿ, ಜಾಯಿಂಟ್ ಕಮಿಷನರು ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ, ಅದನ್ನು ಪತ್ತೆ ಹಚ್ತೀವಿ. ಯಾಕೆಂದರೆ ಅವರು ಕಳ್ತನ ಆಗಿರೋದು ಸೆಕೆಂಡ್ರಿ, ಆದರೆ ಅದು ಬ್ಯಾಗೇ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ. ಈಗ ನಮ್ಮ ಹತ್ರ ಅಲ್ಲೆಲ್ಲ CCTV ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ, ಅದರಲ್ಲೇ ಈಗ ಅವನು ಯಾರು ತೊಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು, ನವೀನ್ ಅಂತ ಒಬ್ಬ ವ್ಯಕ್ತಿ. ಬಟ್ ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾಕೆ ತಂದರು ಏನು ಅದೆಲ್ಲ ತನಿಖೆ ಮಾಡ್ತೀವಿ.